ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ನನ್ನ ಹೆಸರು ಮೊಹಂತಿ ಅಂದ್ಬಿಟ್ಟು ಅಂಡಿಗ್ನಾಳ. ನಮ್ಮ ತಂದೆಯವರು ಮೊನ್ನೆ ಡೆತ್ ಆಗಿದ್ದಾರೆ. ಇದ್ರ ಕೇಸ್ ಸಂಬಂಧಪಟ್ಟಂತೆ ಟಿ ವಿಗಳಲ್ಲೆಲ್ಲ ವರದಿಯಾಗಿತ್ತು. ಆ ವರದಿಗಳಲ್ಲಿ ಆರೋಪಿಗಳು ರಾಜೀಗೌಡರು ಅಂತಲೂ ಸೇರಿಸಿದ್ದಾರೆ. ಆದರೆ ನಮ್ಮ ಜಮೀನು ನಾವು ಅಗ್ರಿಮೆಂಟ್ ಮಾಡಿಕೊಡ್ರಿ ರಾಜ್ಕುಮಾರ್ ಅವ್ರಿಗೆ. ನಮ್ಮಪ್ಪ ವ್ಯವಹಾರ ಏನಿದ್ರೂ ರಾಜ್ಕುಮಾರ್ ಹತ್ರ ಮಾಡಿದ್ದಾರೆ, ರಾಜೀಗೌಡ ಹತ್ರ ಏನು ವ್ಯವಹಾರ ಮಾಡಿಲ್ಲ. ಆದ್ದರಿಂದ ಇದಕ್ಕೂ ಅವ್ರಿಗೂ ಏನೂ ಸಂಬಂಧ ಇಲ್ಲ. ಅಕ್ಯೂಸ್ ನಂಬರ್ 2 ಅಂದರೆ ನಾನು ಅಷ್ಟೊಂದು ಇದು ಆ ಕೇಸಿಗೆಲ್ಲ ಇನ್ವಾಲ್ವ್ ಗಲ್ಬಿಲಿಯಲ್ಲಿ ನಮ್ಮಪ್ಪ ತೀರೋಗಿರೋ ಆ ಟೆನ್ಷನಲ್ಲಿ, ಯಾಕಂದರೆ ಅವರು 20 ಕುಂಟೆ ಅದರಲ್ಲಿ ತಗೊಂಡಿದ್ದಾರೆ ಅಂದ್ಬಿಟ್ಟು ಇದು ಇರ್ಬೋದು ಅಂದ್ಬಿಟ್ಟು ಇದು ಮಾಡಿದ್ರಿ. ಬಟ್ ಆದರೆ ನಮ್ಮಪ್ಪ ಏನಿದ್ರು ವ್ಯವಹಾರ ರಾಜ್ಕುಮಾರ್ ಹತ್ರ ಅಗ್ರಿಮೆಂಟ್ ಮಾಡಿಕೊಡ್ರಿ, ಅವ್ರ ಹತ್ರ ಮಾಡಿರೋದು. ರಾಜೀಗೌಡರು ನಮ್ಮಪ್ಪಗೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಏನಿಲ್ಲ. ನಾವು ಮನವರಿಕೆ ಮಾಡಿಕೊಂಡು ಇವಾಗ ರಾಜೀಗೌಡದು ಏನು ತಪ್ಪಿಲ್ಲ. ಅದೇ ರಾಜ್ಕುಮಾರ್ ಅವರು ಕೊಟ್ಟಿರೋದ್ರಿಂದ ಅದೇನಾಯ್ತು ಅಂತಂದ್ರೆ ರಾಜೀಗೌಡ್ರದ್ದು 20 ಕುಂಟೆ ಇದೆ, ಮಾರಾಟ ಮಾಡಿದ್ದು 1 ಎಕರೆ. ಅದರಲ್ಲಿ ರಾಜೀಗೌಡ್ರದ್ದು 20 ಕುಂಟೆ ಇತ್ತು, ರಾಜ್ಕುಮಾರ್ದು 20 ಕುಂಟೆ ಇತ್ತು. ಇವರಿಬ್ಬರು ಸೇರಿ ಮಾಡಿರ್ಬೋದು ಅಂತೇಳಿ ಒಂದು ಅನುಮಾನಾಸ್ಪದವಾದ ಒಂದು ಅನುಮಾನ ಇತ್ತು ಅವ್ರಿಗೆ. ಆಮೇಲೆ ರಾಜೀಗೌಡ್ರಿಗೂ ಇವ್ರಿಗೂ ಏನು ಸಂಬಂಧ ಇಲ್ಲ ಅಂಥೇಳಿ ಅವ್ರಿಗೆ ಮನವರಿಕೆ ಆಯಿತು. ಇದ್ರದ್ದು ವ್ಯವಹಾರ ಎಲ್ಲ ಮಾಡಿರೋದು ರಾಜ್ಕುಮಾರ್ ಹತ್ರ, ನಮ್ಮಪ್ಪ ರಾಜ್ಕುಮಾರ್ಗೂ ಅವ್ರ ತಂದೆಗೆ ಅಂತ ಗೊತ್ತಾದ್ಮೇಲೆ ಇದು ಅವರು ಎಲ್ಲೂ ಕಂಪ್ಲೇಂಟ್ನಲ್ಲಿ ಬಿಟ್ಟರೆ ಮಾಧ್ಯಮಗಳಲ್ಲಿ ನಾವೇನು ಸುದ್ದಿಗೋಷ್ಠಿ ಏನು ಕೊಟ್ಟಿಲ್ಲ. ಸುದ್ದಿಗೋಷ್ಠಿ ಆಗಿರ್ಬೋದು, ಒಂದು ಮಾಧ್ಯಮಗಳೆಲ್ಲ ಆಗಿರ್ಬೋದು, ಎಲ್ಲೂ ಏನೂ ಮಾಡಿಲ್ಲ. ರಾಜೀಗೌಡ್ರ ಮೇಲೆ ಆರೋಪ ಮಾಡಿಲ್ಲ. ಇದು ಕಾರಣದ ಕೈಗಳು ಅವರನ್ನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ. ನಿಜವಾದ ಆರೋಪಿಗಳು 1,30,00,000 ರೂಪಾಯಿ ತಿಂದಾಕಿರೋರು ಅವ್ರ ಪ್ರೂಫ್ ಸಮೇತವಾಗಿದೆ. ಅವ್ರ ಮೇಲೆ ಒಂದು ಸೂಕ್ತವಾದ ಕಾನೂನು ಕ್ರಮ ಇನ್ನೂ ಕೈಗೊಳ್ತಾರೆ ಅನ್ನೋ ಭರವಸೆ 100ಕ್ಕೆ 100 ಇದೆ. ನಮ್ಮ ದೊಡ್ಡಬಳ್ಳಾಪುರ ಗ್ರಾಮೀಣ ಭಾಗದ ಇವರು ಇನ್ಸ್ಪೆಕ್ಟ್ರು ಭರವಸೆ ಕೊಟ್ಟಿದ್ದಾರೆ. ಇವತ್ತು ಸಂಡೇ ಆಗಿದೆ, ಇವತ್ತು ಮಹಾಜರ್ಗೂ ಕರೆದಿದ್ರು, ಹೋಗಿ ಬಂದಿದ್ದೀವಿ. ನಾಳೆಯಿಂದ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗಂತೂ ನ್ಯಾಯ ಸಿಗ್ತದೆ ಅನ್ನೋದು ಭರವಸೆ ಇದೆ ನಮಗೆ. ರಾಜ್ಕುಮಾರ್ ಈಗ ಅವ್ರು ಏನು ಹೇಳಿದ್ದಾರೆ, ಅವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಥವಾ ಏನು ಹೇಳಿದ್ದಾರೆ ಸರ್? ಈಗ ನಿಮ್ಮ ಅವ್ರ ನಡುವೆ ಮಾತುಕತೆ ಆಗಿದೆಯಾ? ದುಡ್ಡು ಯಾವುದು ಬರ್ಬೇಕಾಗಿತ್ತು ಅಂತ ಇವ್ರು ಅಂದ್ಕೊಂಡಿರೋದು. ದುಡ್ಡು ಎಲ್ಲ ಬಂದ್ಬಿಟ್ಟಿದೆ, ಜಮೀನ್ ಬಾಬತ್ ಎಲ್ಲ ಬಂದ್ಬಿಟ್ಟಿದೆ. ತಂದೆ ಎಲ್ಲ ವ್ಯವಹಾರ ಮಾಡ್ತಾ ಇದ್ದ. ಅವರು ಮಕ್ಕಳು ಪಾಪ ಏನೋ ತೋಟದ ಕೆಲಸ, ಹಸು ಮೇಯಿಸ್ಕೊಂಡಿದ್ದವರು. ನಮ್ಮ ತಂದೆನೇ ಎಲ್ಲ ವ್ಯವಹಾರ ಇಲ್ಲ, ನಾವೇನು ಇನ್ವಾಲ್ವ್ ಆಗ್ದಿರಲಿಲ್ಲ. ಆಮೇಲೆ ಮನೆಯಲ್ಲೆಲ್ಲ ಬಂದು ಎಲ್ಲ ಲೆಕ್ಕಾಚಾರ ನೋಡೋದನ್ನ ಎಲ್ಲ ದುಡ್ಡೆಲ್ಲ ಸೇರಿಬಿಟ್ಟಿದೆ. ಜಮೀನ್ ಬಾಬತ್ತು ಯಾವುದೂ ಇಲ್ಲ. ಆ ಜಮೀನಲ್ಲಿ ಬಂದಿರೋಂಥ ದುಡ್ಡನ್ನು ಒಬ್ಬರು ಯಾರು ವೆಂಕಟರಮಣಪ್ಪ ಅವರು ಇವರು ಜಯಸುಧ ಅನ್ನೋರು ಇವ್ರನ್ನ ಮನೆ ಕಟ್ಟೋ ಟೈಮಲ್ಲಿ ನಾವು ಜಮೀನು ಮಾರಿ ಕೊಡ್ತೀವಿ, ನಾವು ಕೊಡಿ ಅಂತೇಳಿ ಅವರು ಒಂದು ಮೋಸ ಮಾಡಿದ್ದಾರೆ. ಇವರಿಗೆ ಪದೇ ಕೇಳಿದಾಗ ಅವರು ಬೆದರಿಕೆಗಳು ಹಾಕಿದ್ದಾರೆ. ಆಮೇಲೆ ಅದೇನೋ ಇದು ಮಾಡ್ತೀನಿ ಅದು ಇದು ಅಂತೇಳಿ ಇವನು ಭಯಪಟ್ಟು ಆತ್ಮಹತ್ಯೆ, ಮೇಲ್ನೋಟಕ್ಕೆ ಆತ್ಮಹತ್ಯೆ ಕಾಣಿಸ್ತಾ ಇದೆ. ಅದು ಆತ್ಮಹತ್ಯೆ ಅಲ್ಲ, ಅದು ನಮ್ಮ ಅನಿಸಿಕೆ ಪ್ರಕಾರವಾಗಿ ಅದು ಮರ್ಡರ್ ಮಾಡಿ ತಗೊಂಡೋಗಿ ಅಲ್ಲಿ ಮಲಗಿಸಿದ್ದಾರೆ. ಯಾಕಂತಂದರೆ ನೀವು ಸಾವಿರಾರು ಕೇಸುಗಳು ನೋಡಿರ್ತೀರಲ್ಲಿ. ಒಂದು ಬಾಯಲ್ಲಿ ನೊರೆ ಬಂದಿಲ್ಲ, ವಿಷ ಸೇರಿಸಿದ್ರೆ ಆ ವಿಷ ಸೇರಿದಾದ್ಮೇಲೆ ಪ್ರಾಣ ಹೋಗ್ಬೇಕಾದ್ರೆ ಒದ್ದಾಡಿ ಪ್ರಾಣ ಬಿಡಬೇಕು ಅಂಥ ಕುರುಹುಗಳು ಏನೂ ಇಲ್ಲ ಅಲ್ಲಿ. ಯಾಕಂದ್ರೆ ನಾನು ಹೋಗಿದ್ದೆ, ಅವ್ರು ಯಾರು ಅಲ್ಲ, ನಮ್ಮ ಚಿಕ್ಕಪ್ಪ ಮಗನೇ, ನಮ್ಮ ಅಣ್ಣನೇ. ಆಮೇಲೆ 1-2 ಪಾಸ್ ಆಗಬೇಕಾಯ್ತು, ಅದು ಸಹ ಇಲ್ಲ. ಅವನು ನಿದ್ದೆ ಮಾಡೋ ಥರವಾಗಿ ಮಲ್ಕೊಂಡಿರೋದು ಇದೆ. ಇದು ಮರಣೋತ್ತರ ಪರೀಕ್ಷೆಗೆ ಸಾಹೇಬ್ರು ಹೇಳೋದು ಅದೇ, ಇನ್ಸ್ಪೆಕ್ಟರ್ ಸಾಹೇಬ್ರು ಹೇಳೋದು ಅದೇ. ಅದೆಲ್ಲ ಕಾಲಾವಕಾಶ ಇದೆ, 2 ತಿಂಗಳಾಗುತ್ತೆ, ನಾವು ತನಿಖೆ ಮಾಡ್ತೀವಿ, ನಮ್ಗೆ ಕಾಲಾವಕಾಶ ಬೇಕು ಅಂತ ಹೇಳಿದ್ದಾರೆ. ಎಲ್ಲ ದಿಕ್ಕಿನಲ್ಲೂ ಸಮಗ್ರ ತನಿಖೆ ಮಾಡ್ತೀವಿ, ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಆದ್ಮೇಲೆ ಸರ್ ಗೊತ್ತಾಗಿರೋದು. ಯಾಕಂದ್ರೆ ವ್ಯವಹಾರ ಎಲ್ಲ ದೊಡ್ಡವ್ರು ನೋಡ್ಕೊಂತ ಇದ್ರು. ನಾವು ನಮ್ಮ ಅಣ್ಣ ತಲೆ ಅದಕ್ಕೆ ಏನೋ ಇನ್ವಾಲ್ವ್. ಯಾಕಂದ್ರೆ ಮನೇಲಿ ಒಬ್ರು ಯಜಮಾನ್ತನ ಕಟ್ಕೊಂಡಿದ್ದಾರೆ ಅಂದ್ರೆ ಏನು ಪ್ರಶ್ನೆ ಮಾಡಕ್ ಆಗಲ್ಲ. ಇವ್ರ ಭಾವ ಅವ್ರಿಗೆಲ್ಲ ಗೊತ್ತಿತ್ತು. ಇವ್ರ ಭಾವ ಹತ್ರ ಎಲ್ಲ ಅವರು ನಮ್ಮ ಅಣ್ಣ ಅದನ್ನು ಸರಿ ಮಾಡ್ಕೊಂಡಿದ್ದ. ಅವ್ರನ್ನ ಕರೆಸ್ತಾ ಇದ್ವಿ. ಅವ್ರೇನೋ ಬೆಂಗಳೂರಲ್ಲಿ ಇದ್ದಾರಂತೆ. ಅವ್ರು ಇದ್ದಿದ್ರೆ ಎಲ್ಲ ಕರೆಕ್ಟಾದ ಮಾಹಿತಿ ಕೊಟ್ಟಿರೋರು. ಅವರು ಏನು ನಡುತ್ತೋ, ದುಡ್ಡು ಯಾಕೆ ಬಂತು, ಆ ದುಡ್ಡು ಎಲ್ಲಿ ಕಳ್ಕೊಂಡೆ, ಅವ್ರು ಏನು ಧಮಕಿ ಹಾಕಿದ್ದಾರೆ,
ಏನೆಲ್ಲ ವಿಡಿಯೋಗಳಲ್ಲೆಲ್ಲ ಬಂದಿದೆ, ಅದು ಅವ್ರು ಮಾತಾಡಿರೋದು ಈ ಟಿ ವಿಗಳಲ್ಲೆಲ್ಲ ಬಂದಿದೆ. ಅವರಿಂದ ಈಗ ನೀವು ಕೊಟ್ಟಿರೋ ದೂರು ಕೊಟ್ಟಿದ್ದಾರೆ. ಈಗ ಅದಕ್ಕೆ ಈಗ ಅವ್ರ ಮೇಲೆ ಸುಳ್ಳು ದೂರು ಕೊಟ್ಟಿರೋದ್ರಿಂದ ಅವ್ರ ಇಮೇಜ್ ಎಲ್ಲ ಡ್ಯಾಮೇಜ್ ಆಯ್ತು. ಈಗ ಮಾಧ್ಯಮಗಳಲ್ಲೆಲ್ಲ ಬಂತು, ಈಗ ಅವ್ರ ಇಮೇಜ್ ಎಲ್ಲ ಡ್ಯಾಮೇಜ್ ಆಯ್ತು. ಅದನ್ನ ಯಾವ ತರ ನೀವು ಇದು ಮಾಡ್ಕೊಡ್ತೀರಿ ಅಂತ? ಅದು ತಪ್ಪಾಗಿದೆ. ನಮ್ಮ ತಪ್ಪಾಗಿದೆ. ಮಾಹಿತಿ ಕೊರತೆ ಆಗಿ ತಿಳುವಳಿಕೆ ಇಲ್ದಿರ ಆ ಥರ ಪಟ್ಟು ಅವ್ರ ಮೇಲೆ ದೂರು ಕೊಟ್ಟಿದ್ದಾರೆ. ಆಮೇಲೆ ಅದು ಮನವರಿಕೆ ಆಗಿ ಭಾಳಷ್ಟು ಜನ ಮಾಧ್ಯಮಗಳು ಅವರು 3 ದಿನದಿಂದ ಬರ್ತಾನೆ ಇದ್ದಾರೆ. ಅವ್ರ ಬಗ್ಗೆ ಇಲ್ಲಿ ಏನು ಮೀಡಿಯಾ ಆಗಲಿ ಅದ್ರ ಬಗ್ಗೆ ಅವ್ರ ಬಗ್ಗೆ ಯಾರು ಏನು ಮಾತಾಡಿಲ್ಲ. ಅದೊಂದು ತಪ್ಪಾಗಿದೆ. ನಮ್ಮ ಕಡೆಯಿಂದ ಕ್ಷಮೆ ಇರಲಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಅಲ್ಲ, ಈಗ ಅದನ್ನ ಯಾವ ರೀತಿ ನೀವು ಕಂಪ್ಲೇಂಟ್ ವಾಪಸ್ ತಗೊಳ್ತೀರಾ? FIR ಆಗಿದೆ. FIR ಆಗಿದೆ. ಅವರು ಇನ್ಸ್ಪೆಕ್ಟರ್ ಸಾಹೇಬ್ರು ಕರೆದಾಗ ನಮ್ಮ ಕಡೆಯಿಂದ ತಪ್ಪಾಗಿದೆ, ರಾಜೇಗೌಡ್ರದ್ದು ಇದ್ರದ್ದು ಏನೂ ಪಾತ್ರ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಯಿತು, ಅವರನ್ನು ಕೈ ಬಿಡಿ ಅಂತೇಳಿ ಅವ್ರ ಹತ್ರ ಮನವಿ ಮಾಡ್ಕೊತೀವಿ. ಸರ್, ಇನ್ಸಿಡೆಂಟ್ ಆದ್ಮೇಲೆ ರಾಜೇಗೌಡ ಸರ್, ಈಗ ನೀವು ಈಗ ಸುದ್ದಿಗೋಷ್ಠಿ ಮಾಡ್ತಾ ಇದ್ರಲ್ವಾ, ನಿಮ್ಮ ಮೇಲೆ ಪ್ರೆಷರ್ ತಂದಿದಾರಾ? ಯಾರು ಒತ್ತಡ ಏನಿಲ್ಲ, ನನ್ನ ಸ್ವಇಚ್ಛೆಯಿಂದ ನಾನು ಹೇಳ್ತಿರೋದು. ನಿಮ್ಮ ಸ್ವಇಚ್ಛೆಯಿಂದ. ಈಗ ದೂರದಾರ ತಾವೇ ಅಲ್ವಾ ಸರ್? ಹೌದು. ಈಗ ರಾಜೇಗೌಡ್ರಿಗೆ ಇದರಲ್ಲಿ ಯಾವುದೇ ಪಾತ್ರ ಇಲ್ವಾ? ಇಲ್ಲ. ಆ ಜಮೀನಿಗೂ ರಾಜಾವ್ರಿಗೆ ಸಂಬಂಧ ಇಲ್ಲ. ಅವರು ಪಾರ್ಟಿಗಳು ನಮಗೆ ನಾವು ಅವ್ರ ಜಮೀನು ಖರೀದಿ ಮಾಡಿದ್ದಾರೆ. ನಾನು ಅವ್ರು ರಾಜಾವ್ರಿಗೆ ನಮ್ಗೆ ಅಮೌಂಟ್ ಸಾಲ್ತಿದ್ದಕ್ಕೋಸ್ಕರವಾಗಿ ನಾವು ಜಮೀನು ಅರ್ಧ ಎಕರೆ ಕೊಟ್ಬಿಟ್ಟು ನಾವು ದುಡ್ಡು ಇಸ್ಕೊಂಡ್ರು. ಅವ್ರು ನಮಗೆಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ರು. ನಾವು ಅವ್ರು ಸ್ವಲ್ಪ ಅಮೌಂಟ್ ಕೊಡಬೇಕಾದ್ರೆ ಕೊಟ್ಬಿಟ್ಟಿದ್ದೀನಿ ನಾನು. ಆದ್ರೆ ಅವರು ಯಾರೋ ಓಂ ಪಟ್ಟು ಅದಿದ್ದು ಅಂತ ಹೇಳ್ತಾ ಇದ್ರು. ಅವ್ರಿಗೋಸ್ಕರ ಹೋಗಿ ದುಡ್ಡೆಲ್ಲ ಅವ್ರಿಗೆಲ್ಲ ಕೊಟ್ಬಿಟ್ಟು ಅವರು ಹಾಳು ಮಾಡ್ಕೊಂಡು ಅವ್ರು ಇದು ಮಾಡಿಬಿಟ್ಟು ಯಾರು ಮಿಸ್ಗೈಡ್ ಮಾಡಿ ನನ್ನ ಮೇಲೆ ಎಲ್ಲ ಇದು ಮಾಡಿಬಿಟ್ರು. ನಮಗೂ ಅವ್ರಿಗೆ ಸಂಬಂಧ ಇಲ್ಲ. ನಾವು ದುಡ್ಡೆಲ್ಲ ಅಮೌಂಟ್ ಎಲ್ಲ ಕೊಟ್ಬಿಟ್ಟಿದ್ದೀನಿ ನಾನು. ನನಗೆ ಅವ್ರಿಗೆ ಸಂಬಂಧ ಇಲ್ಲ. ನನ್ನ ಹತ್ರ ಏನು ಬಂದು ಕೇಳೋವಂಥದ್ದು ಏನು ಇರಲಿಲ್ಲ. ಅವ್ರು ನನ್ನ ಹತ್ರ ಬಂದು ಏನು ಕೇಳೋಂಥದ್ದು ಇರಲಿಲ್ಲ. ಆದರೆ ನನ್ನ ಹೆಸರು ಬಂದ್ಬಿಡ್ತು. ಯಾರು ಬೇಕಾಗಿರೋ ಅಪೋಸಿಷನ್ ಪಾರ್ಟಿ ಅವರು ಏನು ಮಾಡಿದ್ರು ಏನೋ ಗೊತ್ತಿಲ್ಲ. ಪಾಪ ಅವ್ರ ಹೆಸರು ಹಾಳು ಮಾಡೋದಕ್ಕೆ, ರಾಜೇಗೌಡರ ಹೆಸರು ಹಾಳು ಮಾಡೋದಕ್ಕೆ ಇದು ಮಾಡಿದ್ರು. ಆದರೆ ಅವ್ರಿಗೆ ಸಂಬಂಧ ಇಲ್ಲ. ನಾನೇ ಅವ್ರು ಇದು ಮಾಡಿದ್ದು. ಅವ್ರು ಅಮೌಂಟ್ ಎಲ್ಲ ಕೊಟ್ಟಿದ್ದೀನಿ ನಾನು. ನನ್ನ ಹತ್ರ ಏನು ಇದಿಲ್ಲ. ಮೂಲ ಜಮೀನು ನಾನು ಅವ್ರ ಅಗ್ರಿಮೆಂಟ್ ಅವ್ರು ಬೇರೆ ಆಳಿಗೆ ಯಲಂಕ ಅವ್ರಿಗೆ ಕೊಟ್ಬಿಟ್ಟಿದ್ರು. ಇನ್ನು 3 ದಿವಸ ಆಗಿರೋ ಜಮೀನು ಅವ್ರಿಗೆ ಹೋಗ್ಬಿಡ್ತಾ ಇತ್ತು ಖಾಲಿ 70 ಲಕ್ಷಕ್ಕೆ. ಅಂಥದ್ದು ನಾನು ಬಂದು ನಂಗೆ ಬೇಡ ಅಂತಲೂ ಕೇಳಿಲ್ಲ. ಕೆಲವರು ಅವ್ರಿಗೆ ಬಂದು ಅವರು ಪಾರ್ಟಿಯವರು ಇಲ್ಲ ನೀನು ತಗೋ ಏನೋ ಮಾಡು ಇದು ಮಾಡು, ಇನ್ನು 3 ದಿವಸ ಹೋಗ್ಬಿಡ್ತು 70-80 ಲಕ್ಷ ಅಂದ್ಬಿಟ್ಟು ನಾನು ಅದು 2 ಕೋಟಿ 10 ಲಕ್ಷಕ್ಕೆ ನಾನು ತಗೊಂಡೆ. ಅದನ್ನು 2 ಕೋಟಿ 10 ಲಕ್ಷಕ್ಕೆ ತಗೊಂಡು ಆಮೇಲೆ ಅವ್ರಿಗೆ ಏನು ಇದು ಮಾಡ್ಕೊಂಡು 1 ಕೋಟಿ ರೂಪಾಯಿ ಚಿಲ್ಲರೆ ಕೊಟ್ಟೆ ನಾನು. ಅಲ್ಲೇ 80-90 ಲಕ್ಷ ಆಯಿತು. ಅವ್ರು ಏನಂದ್ರೆ ಜಮೀನ್ದಾರವರು ಲಕ್ಷ್ಮೀನಾರಾಯಣಪ್ಪನವರು ಪಾಪ ನಾನು ಅಮೌಂಟ್ ಯಾವುದು ಬರ್ತಾ ನನಗೆ ಯಾವುದು ಬಂದ್ಬಿಡ್ತಾ ನಿಂಗೆ ಕೊಟ್ಬಿಡ್ತೀನಿ, ಇನ್ನೂ ಬೇಡ ರೀಚ್ ಬೇಡ ಅಂತ ಲೇಟ್ ಮಾಡ್ಕೊಂಬಂದರು ಅವರು. ಲೇಟ್ ಬಂದಾಗ ನಾನು ಏನು ಮಾಡಿದೆ, ಇಲ್ಲೇ ತಗೋಣ ಬೇಡ ರೀಚ್ ಮಾಡ್ಸ್ಕೊಂಡು ಬೇಡ ಲೇಟಾಗಿ ಮಾಡಿದ್ರು. ಆದ್ರೆ ಅಮೌಂಟ್ ಅವ್ರಿಗೆ ಏನು ಹೆಚ್ಚಿಗೆ ಮೇಲೆ ಆಗಿರಲಿಲ್ಲ. ಅವ್ರು ಬೇಡ ನಿಂಗೆ ನಡಿ ರಿಜಿಸ್ಟ್ ಮಾಡಿಕೊಡ್ತೀನಿ ಹಾಗೆ ಅಂದ್ಬಿಟ್ಟು ನನಗೆ ಇದು ಮಾಡೋದು. ನನಗೆ ಅಮೌಂಟ್ ಇರಲಿಲ್ಲ. ಆಗ ರಾಜೇಗೌಡರಿಗೆ ನಾನು ಹೋಗಿ ಇದು ಮಾಡೋದಕ್ಕೆ ಅವರಿದ್ದು ಅಮೌಂಟ್ ಎಲ್ಲ ನನಗೆ ಸೆಟಲ್ ಮಾಡಿ ನನಗೆ ಕೊಟ್ಬಿಟ್ರು. ನಾನು ಸ್ವಲ್ಪ ಅಮೌಂಟ್ ಕಮ್ಮಿ ಇತ್ತು. ಆಮೇಲೆ ನಾನು ಇದು ಕೊಟ್ಬಿಟ್ಟು ನಾನು ಇದು ಮಾಡಿ ರಿಜಿಸ್ಟ್ ಮಾಡ್ಕೊಂಡೆ. ನಾನು ಮಾಡ್ಕೊಂಡು ಇದು ಮಾಡಿದೆ. ಆದರೆ ಇದು ಅಮೌಂಟ್ ಎಲ್ಲ ಸೇರಿದೆ. ಅವ್ರ ಅಮೌಂಟು ಅವ್ರು ಯಾರೋ ತಮ್ಮನಾಕ್ನಲ್ಲಿ ಅನ್ನೋರು ಯಾರೋ ರೆಡ್ಡಿ ಅವ್ರ ಜೊತೆಲಿ ಅವರೇ ಬಂದು ಮಾತಾಡಿದ್ದೀನಿ ಹತ್ರ. ಅವರು ಇದು ಮಾಡಿಬಿಟ್ಟು ಅಲ್ಲಿ ಬರುತ್ತೆ ನನಗೆ ಇಲ್ಲಿ ಬರುತ್ತೆ ಹಿಂಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ನನಗೂ ಅವ್ರ ಸಂಬಂಧ ಇಲ್ಲ. ನಾವು ಅಮೌಂಟ್ ನಾವು ಕೊಟ್ಬಿಟ್ಟಿದ್ದೀವಿ. ನಾನು ಪಾಪ ಅವ್ರ ಹೆಸರು ಏನು ಅವ್ರು ರಾಜೇಗೌಡರ ಸಂಬಂಧನೇ ಇಲ್ಲ. ರಾಜೇಗೌಡರ ಸಂಬಂಧನೇ ಇಲ್ಲ. ಇದು ಯಾರು ಹೇಳ್ಕೊಂಡ್ರು ಸುಮ್ಮನೆ ಹೇಳ್ಕೊಂತಾರೆ. ಇದು 3 ದಿವಸದಿಂದ ಅದೇ ನಡೀತಾ ಇರೋದು. ನಾವು ಅವ್ರಿಗೆ ಅಮೌಂಟ್ ಎಲ್ಲ ಕೊಟ್ಬಿಟ್ಟಿದ್ದೀವಿ. ನಮ್ಮ ಮನೆಯಲ್ಲ ಗೊತ್ತಾಗಿದೆ ನನಗೆ. ಹೋಗಿದ್ದೆ ಅಲ್ಲೇ ಸ್ಟೇಷನ್ ಹತ್ರ ಹೋಗಿದ್ದಾರೆ. ನಾವು ಹೋಗಿದ್ರೆ ನಾವು ಹೋಗಿ ಸ್ಟೇಷನ್ ಹತ್ರ ಸಬ್ ಇನ್ಸ್ಪೆಕ್ಟರ್ ಮುಂದೆನೇ ನಾವು ನಮ್ಗೆ ಅವರು ಹೇಳಿದ್ರು. ಪಾಪ ಲಕ್ಷ್ಮೀನಾರಾಯಣಪ್ಪವ್ರ ಮಕ್ಕಳು ಹೇಳಿದ್ರು, ಯಾರು ರಾಜ್ಕುಮಾರ್ಗೂ ಅವ್ರಿಗೆ ಏನು ಸಂಬಂಧ ಇಲ್ಲ, ಅಮೌಂಟ್ ಎಲ್ಲ ನಮ್ಗೆ ಸೆಟ್ಲ್ ಆಗಿದೆ, ಇದೇನಿಲ್ಲ, ಅವ್ರು ಯಾರೋ 1 ಕೋಟಿ ರೂಪಾಯಿ ನಂಗೆ ಕೊಡಬೇಕು, ಅವ್ರ ಮೇಲೆ ನಾವು ಇದು ಬಿಡೋದಿಲ್ಲ ಆ ಥರದ ಅವ್ರು ಹೇಳಿದ್ದಾರೆ. ಈಗ ಯಾಕೆ ಕೊಟ್ಟರು ಸರ್? ಹಾಗಾದ್ರೆ ಸ್ಪೆಸಿಫಿಕ್ ಆಗಿ ದುಡ್ಡು ಕೊಟ್ಟಿದ್ರೆ ಕಂಪ್ಲೇಂಟ್ ಯಾಕೆ ಕೊಟ್ಟರು ಅಂತಕ್ಕಂಥದ್ದು. ಈಗ ರಾಜೇಗೌಡ ಅದು ಯಾರೋ ಪಕ್ಕದಲ್ಲಿ ಅವ್ರಿಗೆ ಹೇಳ್ಕೊಟ್ಟು ಅವ್ರಿಗೆ ಪಾಪ ಹುಡುಗರಿಗೆ ಯಾರಿಗೆ ಹೇಳ್ಕೊಟ್ಟು ಅವರು ಕಂಪ್ಲೇಂಟ್ ಕೊಟ್ಟು ಅವ್ರ ಮಗನ ಕೊಟ್ಟರು ಅಂತ ಗೊತ್ತಾಯ್ತು ನನಗೆ. ಚಿಕ್ಕ ಮಗ ಹಿಂಗೆ ಕಂಪ್ಲೇಂಟ್ ಕೊಟ್ಟಿದ್ದು ಅಂತೇಳಿ ಗೊತ್ತಾಯ್ತು ನನಗೆ. ಅವಾಗ ಏನಪ್ಪ ಯಾಕಪ್ಪ ಈ ಥರ ನಮ್ಮ ಮೇಲೆ ಕೊಟ್ಟಿದ್ದೆ ಹಾಗೆ ಅಂತ. ಇಲ್ಲ ಅಂಕಲ್ ಆ ಥರ ಏನಿಲ್ಲ, ನೀವು ನಮ್ಮ ತಂದೆಯವ್ರಿಗೆ ಇದು ಮಾಡಿದ್ರೆ ಹಾಗೆ ಅಂತಾರೆ. ಇಲ್ಲಪ್ಪ ನಿಮ್ಗೆ ಯಾಕೆ ಮನೇಲಿ ತಗೊಂಡು ಕೊಟ್ಟನಲ್ಲಪ್ಪ, ಲಕ್ಷ 10 ಲಕ್ಷ 20 ಲಕ್ಷ ಎಲ್ಲ ತಗೊಂಡು ಕೊಟ್ಟನಲ್ಲಪ್ಪ, ಯಾಕಪ್ಪ ನನಗೆ ಸರ್ ಈ ಥರ ತಗೊಂಡು ಇಕ್ಕಿದೆ ಅಂತೆಲ್ಲ ಕೇಳಿ ಅವಾಗ ಕರೆಕ್ಟ್ ಇದೆ ಅಂಕಲ್ ಅದೇನಿಲ್ಲ ನಿಮ್ಮ ಅಮೌಂಟ್ ಎಲ್ಲ ನಮ್ಗೆ ಸೇರಿದೆ ಅಂತೇಳಿ ಹೇಳಿ ಅವರು ಹೇಳಿದ್ರು ನನಗೆ. ಅವತ್ತು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಥವಾ ಯಾರಾದರೂ ಸರ್ ಅದನ್ನು ಗೊತ್ತಾಗ್ತಾ ಇಲ್ಲ ಏನಾಗಿದೆ ಏನು ಅಂತೇಳಿ. ಆದರೆ ಅವರು ಸುಮಾರು 1 ವಾರದ ಮುಂಚೆನೇ ನಮ್ಗೆ ಹೇಳಿದ್ರು ಈ ಥರ ನನಗೆ ಸಣ್ಣ ಬಾಧೆಗಳಿದೆ ಹಾಗಾಗಿ ರಾಜ್ಕುಮಾರ್ ಹಾಗೆ ಅಂತೇಳಿ.
ಯಾಕಣ್ಣ ಏನಂತ ಭಯ ಬೀಳ್ತಾ ಇದೆಯಾ ಹಾಗೆ ನಾನು ಮಾತಾಡ್ದೆ. ಇಲ್ಲ ಯಾರೋ ನನಗೆ ಈ ಥರ ಅವರೇ ಬೆದರಿಕೆ ಆಗ್ತಾಯಿದ್ರು ಅವರು ಅದ್ಯಾರೋ ಇದ್ದಾರಲ್ಲ ತಮ್ಯಾಕ್ನಲ್ಲಿರು ಅವ್ರೇನು ಬೆದರಿಕೆ ಆಗ್ತಾಯಿದ್ರೆ ಏನಂತ ಗೊತ್ತಾಗಿಲ್ಲ. ಆ ಥರ ಇದಾಗಿದೆ ನಮಗೆ. ಅದು ಬೇಕಾಗಿ ಮಾಡ್ತಿರೋದು ಅವ್ರ ಮೇಲೆ, ಅವ್ರಿಗೂ ಈಗ ಸಂಬಂಧ ಇಲ್ಲ. ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ನಾವು ಮಾಡ್ತಿರೋದು, ಯಾರೇ ಹೇಳ್ಕೊಟ್ಟು ಮಾಡ್ತಿರ್ಬೋದೇನೋ. ಪಾಪ ಅದನ್ನ ಹೆಸರು ಇವೇ ಮೊನ್ನೆನೇ ಒಂಥರ ಆಗಿದೆ. ಇವಾಗೂ ಅದನ್ನ ಹೆಸರು ತೆಗೆದು ಆಚೆ ಇಕ್ಕಿ ರಾಜಕೀಯದಲ್ಲಿ ಏನೋ ಕಣ್ಣು ಮಾಡೋಕ್ಕೆ ಮಾಡಿದ್ದಾರೆ. ಸರ್ ನೀವು ಜಮೀನು ಮಾರಿದ್ರಲ್ವಾ ರಾಜೇಗೌಡರಿಗೆ, ಅವರೆಲ್ಲ ದುಡ್ಡೆಲ್ಲ ನಿಮ್ಗೆಲ್ಲ ಏನು ಸಂಬಂಧ ಇಲ್ಲ. ಕೊಟ್ಟಿದ್ದಾರೆ ಅವ್ರ ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ. ನೀವು ವಿರೋಧ ತಗೊಂಡಿದ್ರಲ್ಲ ಲಕ್ಷ್ಮಣಪ್ಪ ಅವರು, ಅವ್ರಿಗೆಲ್ಲ ನಿಮ್ಮ ಕಡೆ ದುಡ್ಡು ಕ್ಲಿಯರ್ ಕ್ಲಿಯರ್ ಆಗಿದೆ. ಕೇಳಿ ಅವ್ನು ಕರೆಸಿ ಕೇಳಿ ನಾವೆಲ್ಲ ಕ್ಲಿಯರ್ ಮಾಡಿದ್ವಿ ನಾವು. ಮತ್ತೆ ಇಷ್ಟೆಲ್ಲ ಯಾಕೆ ಬೆಳವಣಿಗೆ ಆಯ್ತು ಸರ್ ಅಂತಕ್ಕಂಥದ್ದು? ಏನು ಸಾರಿ ರಾಜಕೀಯ ನಮ್ಗೇನು ಗೊತ್ತು. ಅವ್ರು ಏನು ಮಾಡಿದಾರ ಅವ್ರ ಮೇಲೆ ಗೂಬೆ ಕುಂಡ್ರಿಸೋದಕ್ಕೆ ಅದಕ್ಕೇನು ಇದೇನಿಲ್ಲ. ಈ ಕೇಸ್ಗೂ ನಿಮಗೂ ಯಾವುದಕ್ಕೂ ಸಂಬಂಧ ಇಲ್ಲ ನಮ್ಗೆ ಸಂಬಂಧ ಇಲ್ಲ, ಇದೇನು ಸಂಬಂಧ ಇಲ್ಲ. ನಾವು ಸ್ಟೇಷನ್ಗೆ ಹೋಗಿದ್ವಿ. ನಾವು ಇನ್ಸ್ಪೆಕ್ಟರ್ ಸಾಹೇಬ್ರು ಅವರೆಲ್ಲ ನಾವು ಮಾತಾಡ್ಸ್ಕೊಂಡೆ ಬಂದ್ರಿ. ಅವ್ರು ಏನು ಕೇಳಿಲ್ಲ. ಆ ಥರ ಇದ್ದರೆ ನಮ್ಮ ಒಳಗಡೆ ಹಾಕ್ಬೋದಾಗಿತ್ತಲ್ಲ, ಅಮೌಂಟ್ ಏನು ಕೊಡ್ಬೇಕಾಗಿದ್ರೆ. ಹೋಗಿ ಮಾತಾಡ್ಸ್ಕೊಂಡು ಯಾಕ್ರಪ್ಪ ನಮ್ಮ ಮೇಲೆ ಈ ಥರ ಅಪ್ಪಣ್ಣ ಹಂಗೆ ಹಿಂಗೆ ಅಂತ ಕೇಳಿದ್ರೆ ಅವಾಗ ಇದ್ಕೊಂಡು ಇಲ್ಲ ಆ ಥರದ ದೇವ್ರು ನೆಗ್ತಾ ಇದ್ದಾನೆ ಹಾಗೆ ಹೇಗೆ ಅಂತಲ್ಲ ಅವ್ರು ಹೇಳಿ ಪರವಾಗಿಲ್ಲ ನಿಮ್ದೇ ಥರಪ್ಪ ಹಾಗೆ ಹೇಗೆ ಅಂತ ಸೆಟ್ಲ್ ಮಾಡಿದೆ ನಿಮ್ಗೆ ಹಾಗೆ ಹೇಗೆ ಅಂತ ನಮ್ಮನ್ನ ಕಳಿಸ್ಕೊಟ್ರು. ಅವ್ರ ಕೋಪದಲ್ಲಿ ಅವ್ರ ತಂದೆಯವ್ರು ತೀರೋಗಿದ್ದಕ್ಕೆ ನಾವು ಕೋಪದಲ್ಲಿ ನಮ್ಮ ಮೇಲೆ ಅದೇ ಹೇಳಿರ್ಬೋದು. ಹೇಳಿದ್ರೇನು ನಾವು ಏನು ಆ ಥರ ಇದು ಮಾಡಿಲ್ಲ. ನಿಮ್ಮ ಹೆಸರು ಸರ್? ರಾಜ್ಕುಮಾರ್.